ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋಂಥವ್ರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮಕ್ಕಳ ಸಂತೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ಮಗು ಇಲ್ಲಿ ರಿಬ್ಬನ್ನು, ಕೀ ಬಂಚು, ವಾಚು ಹೀಗೆ ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಬೇಕಾದಂಥ ಐಟಮ್ಸ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಮಗು ಸ್ನ್ಯಾಕ್ಸ್ನ ಇಟ್ಕೊಂಡಿದೆ ಮತ್ತು ಅದ್ರ ಜೊತೆಗೆ ಮಜ್ಜಿಗೆನ ಕೂಡ ಮಾರ್ತಾ ಇದ್ದಾರೆ. ಈ ಮಗು ಬಂದುಬಿಟ್ಟು ಪಾನಿಪುರಿನ ಮಾಡೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪಾನಿಪುರಿಗೆ ಬೇಕಾದಂತಹ ಎಲ್ಲ ಐಟಮ್ಸ್ನ ಕೂಡ ಇವರು ಸಪ್ರೇಟಾಗಿ ತಂದು ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಈ ಮಗು ಫ್ರೂಟ್ ಸಲಾಡ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜೊತೆಗೆ ಸ್ಕ್ಯಾನರ್ನ ಕೂಡ ಇಟ್ಟಿದ್ದಾರೆ. ಈ ಮಗು ಈರುಳ್ಳಿನ ಮಾರ್ತಾ ಇದ್ದಾರೆ. ಒಂದೊಂದು kg ಈರುಳ್ಳಿನ ಈ ಥರ ಸಪ್ರೇಟಲ್ಲಿ ಕವರಲ್ಲಿ ಹಾಕ್ಬಿಟ್ಟು ಇವರು ಮಾರ್ತಾಯಿದ್ರು. ಇದ್ರ ಜೊತೆ ಹುರುಳಿಕಾಯಿ ಮತ್ತು ಪುದೀನಾನ ಕೂಡ ಮಾರ್ತಾಯಿದ್ರು ಇವರು. ಈ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅವ್ರ ಪೇರೆಂಟ್ಸ್ ಕೂಡ ಬಂದಿದ್ದರು. ಈ ಮಗು ಬಂದುಬಿಟ್ಟು ಜಾಮೂನ್ನ ಮಾರ್ತಾಯಿದ್ರು. ಇವ್ರ ಪಕ್ಕದಲ್ಲಿ ದಹಿ ಬೂಂದಿನ ಕೂಡ ಮಾರ್ತಾಯಿದ್ರು. ನೆಕ್ಸ್ಟ್ ಏನು ಮಾರ್ತಾಯಿದ್ರು ಅಂದರೆ, ಇದು ರಂಜಾನ್ ಸ್ಪೆಷಲ್ ಸ್ವೀಟು, ಕಸ್ಟರ್ಡ್ ಫ್ರೂಟ್ಸ್ ಸ್ವೀಟ್. ಇದು ಕೂಡ ಟೇಸ್ಟು ತುಂಬ ಚೆನ್ನಾಗಿತ್ತು. ಇದು 1 ಕಪ್ ಬಂದು 20 ರೂಪೀಸ್ಗೆ ಮಾರ್ತಾಯಿದ್ರು. ನಾನು ಕೂಡ ಇದನ್ನು ತೊಗೊಂಡೆ. ನೆಕ್ಸ್ಟು ಈ ಮಕ್ಕಳೆಲ್ಲ ಫ್ರೂಟ್ ಸಲಾಡ್ಗೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ. ಪೈನಾಪಲ್, ಪಪ್ಪಾಯ, ವಾಟರ್ ಮೆಲೂನ್, ಗ್ರೇಪ್ಸ್, ಆಪಲ್ ಮತ್ತು ಬನಾನನ ಇಟ್ಕೊಂಡಿದ್ರು. ಇದು ನೋಡೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮಕ್ಕಳು ಚುರುಮುರಿನ ರೆಡಿ ಮಾಡ್ತಾ ಇದ್ದಾರೆ. ಕೆಲವು ಮಕ್ಕಳು ಒಬ್ಬೊಬ್ಬರೇ ಮಾರ್ತಾರೆ, ಕೆಲವರು ಹೀಗೆ ಒಂದು 3-4 ಜನ ಒಟ್ಟಿಗೆ ಸೇರಿಕೊಂಡು ಗ್ರೂಪಲ್ಲಿ ಕೂಡ ಮಾರ್ತಾ ಇದ್ದಾರೆ. ಇನ್ನೂ ಕೆಲವು ಮಕ್ಕಳುಗಳು ಪೇರೆಂಟ್ಸ್ನ ಕರ್ಕೊಂಬಂದು ಅವ್ರ ಜೊತೆಯಲ್ಲಿ ಕೂಡ ಮಾರ್ತಾ ಇದ್ದಾರೆ. ಈ ಮಗು ನಿಪ್ಪಟ್ಟು ಮಸಾಲನ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಈ ಮಗು ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಚಿಪ್ಸ್ ಮಸಾಲಾನ ಮಾರ್ತಾ ಇದ್ದಾರೆ. ನೆಕ್ಸ್ಟ್ ಈ ಮಕ್ಕಳನ್ನ ನೋಡಿ, ಎಲ್ಲರೂ ಕಸ್ಟಮರ್ಸ್ ಒಂದೇ ಸಲ ಬಂದರೆ ಕೊಡೋದಕ್ಕಾಗಲ್ಲ ಅಂದ್ಬಿಟ್ಟು ಪೂರಿನೆಲ್ಲ ಓಪನ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಮಗು ಪಾಪ್ಕಾರ್ನ್ನ ಮಾರ್ತಾ ಇದ್ದಾರೆ. ಇದು 1 ಕವರ್ ಬಂದು 10 ರೂಪೀಸ್. ಈ ಮಗು ಕ್ಯಾರೆಟ್ ಹಲ್ವಾನ ಮಾರ್ತಾ ಇದ್ದಾರೆ ನೋಡಿ. ಹೀಗೆ ಬಾಕ್ಸಲ್ಲಿ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇದು 1 ಕಪ್ ಬಂದು 10 ರೂಪೀಸ್. ಈ ಮಗು ನಿಪ್ಪಟ್ಟು ಮಸಾಲಾನ ಮಾರ್ತಾ ಇದ್ದಾರೆ. ನಿಪ್ಪಟ್ಟನ್ನ ಇವರು ತುಂಬ ಫ್ರೆಶ್ಶಾಗಿ ಮನೆಯಿಂದನೇ ಮಾಡ್ಕೊಂಡು ಬಂದು ಮಾರ್ತಾ ಇದ್ದಾರೆ. ಈ ಮಗು ಸಮೋಸನ ಮಾರ್ತಾ ಇದ್ದಾರೆ. ಸಮೋಸ ಜೊತೆ ಗ್ರೀನ್ ಚಟ್ನಿ ಕೂಡ ಕೊಡ್ತಾ ಇದ್ರು. ಈ ಮಗು ಪುರಿ ಒಗ್ಗರಣೆ ಮಾಡಿಕೊಂಡು ಮತ್ತು ಫಿಂಗರ್ ಚಿಪ್ಸ್ನ ಮಾರ್ತಾ ಇದ್ರು. ಈ ಮಕ್ಕಳು ಫ್ರೂಟ್ ಜ್ಯೂಸ್ ಮತ್ತು ಬಿಂಗೋ, ಲೇಸ್ಗಳನ್ನ ಮಾರ್ತಾಯಿದ್ರು. ಕಾರ್ಟೂನ್ ಬಾಕ್ಸಲ್ಲಿ ತುಂಬ ಚೆನ್ನಾಗಿ ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದಾರೆ. ಬೇರೆಯವರು ತೊಗೊಬಾರ್ದು ಅಂತ ಕವರ್ ಕೂಡ ಕ್ಲೋಸ್ ಮಾಡಿದ್ದಾರೆ. ಈ ಮಗು ಸ್ವೀಟ್ ಕಾರ್ನ್ ಮಸಾಲಾನ ಮಾರ್ತಾ ಇತ್ತು. ಇದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿತ್ತು. ಇದು 1 ಕಪ್ ಬಂದು 10 ರೂಪೀಸು. ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳದೆ ನೆಕ್ಸ್ಟ್ ಟೈಮ್ ನಮ್ಮ ಸ್ಕೂಲ್ ಫೇರ್ಗೆ ಬರಲೇಬೇಕು ನೋಡಿ. ಇವರಂತೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಬ್ಯಾಗ್ಗಳನ್ನ ಮಾರ್ತಾಯಿದ್ರು. ಈ ಬ್ಯಾಗ್ ಬಂದುಬಿಟ್ಟು ಒಂದು 100 ರೂಪೀಸ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಇದು ಡ್ರೈ ಫ್ರೂಟ್ಸ್ ಮಿಲ್ಕು. ಇದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ಇದಕ್ಕೆ ಡ್ರೈ ಫ್ರೂಟ್ಸು, ಕಸ್ತೂರಿ ಬೀಜ ಎಲ್ಲ ಹಾಕ್ಬಿಟ್ಟು ಮಾಡಿದರು. ಇದನ್ನು ದುಂಪನ್ನ, ಪಡ್ಡು ಅಥವಾ ಅಟ್ಲು ಅಂತ ಕರೀತಾರೆ. ಇದ್ರ ಜೊತೆಗೆ ಚಟ್ನಿನ ಸರ್ವ್ ಮಾಡ್ತಾರೆ. ಇದ್ರ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಫುಲ್ ಬಾಕ್ಸು ಖಾಲಿ ಆಯಿತು. ನೆಕ್ಸ್ಟ್ ಈ ಮಗು ಅಂಗಡಿಲಿ ರೆಡಿಯಾಗಿ ಸಿಗುವಂತಹ ಬಿಸ್ಕೆಟ್ಸು ಮತ್ತು ಜಲ್ಲಿನ ತೊಗೊಂಬಂದಿದ್ರು. ಈ ಮಕ್ಕಳು ಸ್ವಲ್ಪ ಹೈಜಿನಿಕ್ ಆಗಿರಲಿ ಅಂದ್ಬಿಟ್ಟು ಕವರ್ನ ಕ್ರೇಟ್ ಫುಲ್ಲು ಕ್ಲೋಸ್ ಮಾಡ್ಕೊಂಡು ಪಾನಿಪುರಿನ ಮಾರ್ತಾ ಇದ್ದಾರೆ. ಈ ಪಾನಿಪುರಿ ಕೂಡ ಒಂದು ಪ್ಲೇಟು 10 ರೂಪಾಯಿ. ಇವರು ಆಲೂಗೆಡ್ಡೆ, ಈರುಳ್ಳಿ ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡು ಮಾರ್ತಿದ್ರು. ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿನೂ ಮಾರ್ತಾಯಿದ್ರು. ಇದನ್ನು 2 ರೀತಿಲಿ ಮಾರ್ತಾಯಿದ್ರು. ಒಂದು ವಿತ್ ಮಸಾಲ, ಇನ್ನೊಂದು ವಿತೌಟ್ ಮಸಾಲ. ಇದು ಬಂದುಬಿಟ್ಟು ಗೇಮು. ಈ ಗೇಮ್ ಹೇಗೆ ಅಂದರೆ, ಈ ಬಾಕ್ಸಲ್ಲಿ ಒಂದು ಚೀಟಿನ ತೊಗೊಬೇಕಾಗತ್ತೆ. ಆ ಚೀಟಿಲಿ ಒಂದು ನಂಬರ್ನ ಬರೆದಿರ್ತಾರೆ.
ಆ ನಂಬರಲ್ಲಿ ಇರುವಂತಹ ವಸ್ತುನ ಇವರು ಕೊಡ್ತಾರೆ. ಇದು ಒಂದು ಚೀಟಿಗೆ 10 ರೂಪೀಸ್ ಕೊಟ್ಬಿಟ್ಟು ತೊಗೊಬೇಕು. ನೆಕ್ಸ್ಟ್ ಈ ಮಗು ಕ್ಯಾರೆಟು ಮತ್ತು ಸೊಪ್ಪನ್ನ ತೊಗೊಂಬಂದಿದ್ರು. ಆ ಮಗು ಜೊತೆ ಅವ್ರ ಅಮ್ಮ ಕೂಡ ಬಂದಿದ್ದರು. ಈ ಸೊಪ್ಪು ಕ್ಯಾರೆಟ್ ಎಲ್ಲ ಅವರೇ ಬೆಳೆದಿರೋದ್ರಿಂದ ತುಂಬ ಫ್ರೆಶ್ ಆಗಿತ್ತು. ಇವರು ಕೂಡ ಎಲ್ಲನೂ ಮಾರಿಬಿಟ್ರು. ಇದು ಬಂದು ಜ್ಯೂಸು, ಮಲೂನ್ ಸೀಡ್ಸು ಮತ್ತು ರೋಸ್ ಫ್ಲೇವರ್ನ ಹಾಕ್ಬಿಟ್ಟು ಮಾಡಿದರು. ಇದು ಹೋಮ್ ಮೇಡ್ ನೂಡಲ್ಸು. ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಬಂದಿದ್ರು. ಇದನ್ನು ಹೀಗೆ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇದಕ್ಕೆ ಸಾಸ್ ಹಾಕ್ಬಿಟ್ಟು ಸರ್ವ್ ಮಾಡಿದ್ರು. ಇದನ್ನು ಕೂಡ ಟೇಸ್ಟ್ ಮಾಡಿದೆ, ಇದು ಚೆನ್ನಾಗಿತ್ತು. ಈ ಮಗು ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಎಲ್ಲರ ಹತ್ರ ಇವನೇ ಹೋಗಿ ಚುರುಮುರಿನ ಮಾರ್ಬಿಟ್ಟು ಬರ್ತಿದ್ದ. ನೋಡಿ ಇಲ್ಲಿ ಈ ಮಕ್ಕಳು ಎಷ್ಟೊಂದು ಜೋಶಿಂದ ಅವರು ಕೂಗ್ತಾ ಇದ್ದಾರೆ ಅಂತ. ಈ ಮಗು ಬ್ರೆಡ್ ಮಸಾಲಾನ ಮಾರ್ತಾಯಿದ್ರು. ಬ್ರೆಡ್ ಒಳಗಡೆ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮಸಾಲಾನ ಹಾಕಿದ್ರು. ಇದನ್ನು ಕೂಡ ತಿಂದೆ. ಇವ್ರು ಬಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸನ್ನ ಮಾರ್ತಿದ್ರು. ಇದ್ರ ಜೊತೆಗೆ ಜೆಲ್ಲಿ ಸ್ವೀಟ್ನ ಮಾರ್ತಿದ್ರು ಇವರು. ಇದು ಬಂದು ಕಾರ್ನ್ಫ್ಲೋರಿಂದ ಮಾಡಿರೋಂಥ ಸ್ವೀಟು. ಈ ಮಗು ಗ್ರೌಂಡ್ ನಟ್ ಮತ್ತು ವಾಟ್ರ್ ಬಾಟ್ಲ್ ಎರಡನ್ನೂ ಮಾರ್ತಾಯಿತ್ತು. ನೆಕ್ಸ್ಟು ಇವರು ಬುರ್ಗುನ ಒಗ್ಗರಣೆ ಹಾಕಿ ಮಾರ್ತಾಯಿದ್ರು. ಇದು ಒಂದು ಕಪ್ ಬಂದುಬಿಟ್ಟು 10 ರೂಪೀಸ್. ನೆಕ್ಸ್ಟು ಈ ಮಕ್ಕಳು ಕೂಡ ಫ್ರೂಟ್ ಸಲಾಡ್ನ ಮಾರ್ತಾಯಿದ್ರು. ಈ ಸಂತೆಯಲ್ಲಿ ಎಲ್ಲ ಮಕ್ಕಳು ಕೂಡ ಸ್ವಲ್ಪ ಹೈಜೆನಿಕ್ ಆಗಿರಲಿ ಅಂದ್ಬಿಟ್ಟು ಬಾಕ್ಸ್ನೆಲ್ಲ ಕ್ಲೋಸ್ ಮಾಡಿಕೊಂಡು ತುಂಬ ನೀಟಾಗಿ ಮಾರ್ತಾಯಿದ್ರು. ಈ ಮಕ್ಕಳು ಚುರುಮುರಿನ ಮಾರ್ತಾಯಿದ್ರು. ಜೊತೆಯಲ್ಲಿ ಅವ್ರ ಅಮ್ಮ ಕೂಡ ಇದ್ದರು. ಪಕ್ಕದಲ್ಲಿ ಈ ಮಗು ಅವರೆಕಾಳು ಮಿಕ್ಸ್ಚರ್ನ ಮಾರ್ತಿದ್ರು. ಕಡಿಮೆ ರೇಟ್ಗೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ಮಗು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ನಗೆಟ್ಸ್ನ ಮಾರ್ತಾಯಿತ್ತು. ಇದು ಆಲೂಗೆಡ್ಡೆಯಿಂದ ಮಾಡಿರೋಂಥ ಸ್ನ್ಯಾಕ್ಸ್. ಪಕ್ಕದಲ್ಲಿ ಇನ್ನೊಂದು ಮಗು ನಿಪ್ಪಟ್ಟು ಮಸಾಲನ ಕೂಡ ಮಾರ್ತಾಯಿತ್ತು. ಇವರು ಬೋರ್ಡ್ ಕೂಡ ರೆಡಿ ಮಾಡಿದರು. ಈ ಮಗು ಮೆಹಂದಿ ಕೋನು ಮತ್ತು ಫಿಂಗರ್ ರಿಂಗ್ಸು, ಏರ್ ಬ್ಯಾಂಡು, ರಿಬ್ಬನು ಹೀಗೆ ಒಂದಷ್ಟು ಐಟಮ್ಸ್ನ ಮಾರ್ತಾಯಿತ್ತು. ಅದ್ರ ಪಕ್ಕದಲ್ಲಿ ಇನ್ನೊಂದು ಮಗು ಜ್ಯೂಸ್ನ ಮಾರ್ತಾಯಿದ್ಲು. ನಾನು ಅವಳನ್ನ ರೇಗಿಸ್ದೆ ಕೂಡ. ಈ ಮಗು ಪಾನಿಪುರಿ ಮಸಾಲಾಗೆ ಮಿಕ್ಸ್ಚರೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇನ್ನೊಂದು ಬಾಕ್ಸಲ್ಲಿ ಆಲೂಗಡ್ಡೆ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಕವರಲ್ಲಿ ಇವರು ಪೂರಿನ ಕರೆದಿಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಕೋಲ್ಡ್ ಕಾಫಿನ ಕೂಡ ಮಾರ್ತಾಯಿದ್ರು. ಆ ಕೋಲ್ಡ್ ಕಾಫಿಗೆ 1 ಕಪ್ ತೊಗೊಂಡು ಅದರಲ್ಲಿ ಚಾಕ್ಲೇಟ್ ಶಿರಪ್ನ ಹಾಕ್ಬಿಟ್ಟು, ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಒಂದು ಕ್ಯಾನಲ್ಲಿ ಹಾಲನ್ನ ತುಂಬಿಸಿಟ್ಕೊಂಡಿದ್ದಾರೆ. ಅದನ್ನು ಕೂಡ ಹಾಕಿದ್ರು. ಮತ್ತು ಐಸ್ ಕ್ರೀಮ್ನ ಕೂಡ ಹಾಕ್ತಾಯಿದ್ದಾರೆ. ಈ ಮಕ್ಕಳು ಒಂದು ಗ್ರೂಪ್ ಥರ ಮಾಡ್ಕೊಂಡು ಇದನ್ನೆಲ್ಲ ಮಾರ್ತಾಯಿದ್ರು. 2 ಸ್ಪೂನ್ ಆಗೋಷ್ಟು ಐಸ್ ಕ್ರೀಮ್ನ ಹಾಕಿದ್ರು. ಈ ಕಾಫಿ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಕೆಲವೊಂದು ಐಟಮ್ಸು ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಮಕ್ಕಳ ಸಂತೆಯಲ್ಲಿ. ಈ ಕೋಲ್ಡ್ ಕಾಫಿನ ಐಸ್ ಕ್ರೀಮ್ ಥರನೂ ತಿಂದ್ವಿ. ಈ ವಾಟರ್ ಮೆಲೂನ್ ತುಂಬ ಚೆನ್ನಾಗಿತ್ತು. ಅದ್ರ ಪಕ್ಕದಲ್ಲಿ ಚುರುಮುರಿ ಕೂಡ ಮಾರ್ತಾಯಿದ್ರು. ಇವ್ರು ಕೂಡ ಕೈಗೆ ಗ್ಲೌಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಇದನ್ನೆಲ್ಲ ಮಾರ್ತಿದ್ರು. ನೆಕ್ಸ್ಟ್ ಈ ಮಗು ಮನೆಯಿಂದನೇ ರವೆ ಉಂಡೆನ ರೆಡಿ ಮಾಡ್ಕೊಂಡು ಬಂದು ಮಾರ್ತಾಯಿದ್ರು. ಈ ಮಕ್ಕಳು ವಾಟ್ರ್ ಬಾಟಲ್ ಮತ್ತು ಕೂಲ್ ಡ್ರಿಂಕ್ಸ್ನ ಮಾರ್ತಾಯಿದ್ರು. ಜೊತೆಗೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ರು. ಅವ್ರವ್ರ ಮನೇಲಿ ಅಂಗಡಿ ಇರುವಂಥವರು ಅಂಗಡಿ ಐಟಮ್ಸ್ನ ಕೂಡ ತೊಗೊಂಬಂದು ಮಾರ್ತಾಯಿದ್ರು. ಈ ಮಗು ಫ್ರೂಟ್ ಸಲಾಡ್ನ ಮಾರ್ತಾಯಿದ್ರು. ಪಕ್ಕದಲ್ಲೇ ಫ್ರೂಟ್ಸ್ನೆಲ್ಲ ಇಟ್ಕೊಂಡಿದ್ರು ಒಂದು ಬುಟ್ಟಿಯಲ್ಲಿ. ಇಲ್ಲಿ ನೋಡ್ರಿ ಪಾನಿಪುರಿ ಎಷ್ಟೊಂದು ಪೂರಿಗಳನ್ನ ಒಟ್ಟಿಗೆ ಇಟ್ಟಿದ್ದಾರೆ. ಈ ಮಗು ಡ್ರೈ ಫ್ರೂಟ್ಸ್ ಬರ್ಫಿ ಮತ್ತು ಲಡ್ಡುನ ಮಾರ್ತಾಯಿದ್ರು. ಇವರು ಸ್ವೀಟ್ ಜೊತೆಗೆ ಲೇಸ್ನ ಕೂಡ ಮಾರ್ತಾಯಿದ್ರು. ಯಾಕಿರಬಹುದು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ತುಂಬಾ ಡಿಲಿಷಿಯಸ್ ಆಗಿರುವಂಥ ಮತ್ತು ತುಂಬ ಕಲರ್ಫುಲ್ ಆಗಿರುವಂತಹ ಕಸ್ಟರ್ಡ್ ಸ್ವೀಟ್ನ ನೋಡೋಣ ಬನ್ನಿ. ಇವರು ಇವಾಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ಇವರಿಲ್ಲಿ ಕಸ್ಟರ್ಡ್ ಕೇಕ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆ ಕೇಕ್ ಮೇಲೆ ಕಸ್ಟರ್ಡ್ ಮಿಲ್ಕ್ನ ಹಾಕ್ತಾಯಿದ್ದಾರೆ. ಕಸ್ಟರ್ಡ್ ಮಿಲ್ಕ್ನ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ಫುಲ್ ಮತ್ತು ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ದಾಳಿಂಬೆ ಕೂಡ ಹಾಕ್ತಾಯಿದ್ದಾರೆ.
ಮತ್ತು ಅದ್ರ ಮೇಲೆ ತುಂಬ ಸಣ್ಣ ಕಟ್ ಮಾಡಿಕೊಂಡಿರುವಂಥ ಬಾದಾಮಿ ಕೂಡ ಹಾಕಿದ್ರು. ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಮಗು ಲಡ್ಡುನ ಮಾರ್ತಾ ಇದೆ. ಅದ್ರ ಪಕ್ಕದಲ್ಲಿ ನೋಡಿ ಇಲ್ಲಿ ಪಲಾವ್ನ ಕೂಡ ಮಾರ್ತಾ ಇದ್ದಾರೆ. ಪಲಾವ್ನ ರೆಡಿ ಮಾಡಿಕೊಂಡು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕೊಂಡು ಬಂದಿದ್ರು. ಇದನ್ನು 1 ಪ್ಲೇಟು ಅಥವಾ ಹಾಫ್ ಪ್ಲೇಟ್ ಕೊಡ್ತಾಯಿದ್ರು. ಇದು ಪಾಪಡ್ ಚಾಟ್ ಮಸಾಲ, ಸುಟ್ಟಿರೋ ಹಪ್ಪಳದಲ್ಲಿ ಮಾಡಿರೋಂಥದ್ದು. ಇದು ವೇಫರ್ಸ್ ಚಾಟ್ ಮಸಾಲ ಆ್ಯಂಡ್ ಪೈನಾಪಲ್ ಸ್ಪೆಷಲ್ ಮಸಾಲ ತಗೊಳ್ಳಿ. ಕೇಳಿದ್ರಲ್ಲ ಈ ವೇಫರ್ ಚಾಟ್ ಮಸಾಲಾನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಒಂದು ಬೌಲ್ಗೆ ಇವರು ಬಿಂಗೋನ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೇಯಿಸಿರೋಂಥ ಕಡಲೆಕಾಳು, ಸೇವು ಮತ್ತು ಈರುಳ್ಳಿ, ಸೌತೆಕಾಯಿ, ಟೊಮೆಟೊ ಮತ್ತು ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಲೆಮನ್ನು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು. ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ಇವರು ಪೈನಾಪಲ್ ಮಸಾಲ ಕೂಡ ಮಾರ್ತಿದ್ರು. ನಾನು ಫಸ್ಟೇ ತೋರಿಸಿದಂಥ ಕೆಂಪು ಚಟ್ನಿನ ಪೈನಾಪಲ್ಗೆ ಹಾಕ್ಬಿಟ್ಟು ಕೊಡ್ತಿದ್ರು. ನೋಡಿ ಹೇಗಿದೆ ವೇಫರ್ ಮಸಾಲ. ನಾವು ಮನೇಲಿ ವೇಫರ್ ಮಸಾಲನ ಹೇಗೆ ಮಾಡೋದು ಅಂತ ಶಾರ್ಟ್ಸಲ್ಲಿ ಹಾಕಿದ್ದೀವಿ ನೋಡಿ. ಇದು ಒಂದು ಬೌಲ್ ಬಂದು 10 ರುಪೀಸ್. ಈ ಮಗು ಮಜ್ಜಿಗೆನ ಮಾರ್ತಾಯಿದ್ರು. ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಮಜ್ಜಿಗೆನ ಕೂಡ ತುಂಬ ಜನ ಕುಡಿದ್ರು. ನೆಕ್ಸ್ಟ್ ಇವರು ಸ್ಟಾರ್ ಫಿಂಗರ್ ಚಿಪ್ಸ್ನ ಮಾರ್ತಾಯಿದ್ರು. ಸಾಸ್ ಜೊತೆ ಇದನ್ನು ಸರ್ವ್ ಮಾಡ್ತಿದ್ರು. ಇನ್ನೊಂದು ಮಗು ವೈಟ್ ಜಾಮೂನು ಮತ್ತು ಚಕ್ಲಿನ ಮಾರ್ತಾಯಿತ್ತು. ಈ ಮಗು ಹೆಲ್ತಿ ಹೋಮ್ ಮೇಡ್ ಡೋನಟ್ಸ್ನ ಮಾರ್ತಾಯಿದ್ರು. ನೆಕ್ಸ್ಟ್ ಈ ಮಕ್ಕಳು ಕಸ್ಟರ್ಡ್ ಮಿಲ್ಕ್ನ ಮಾರ್ತಿದ್ರು. ಇದರಲ್ಲಿ ಡ್ರೈ ಫ್ರೂಟ್ಸು, ಮೆಲನ್ ಸೀಡ್ಸು ಮತ್ತು ಹಾಲೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದರು. ಫ್ಲೇವರ್ ಆ್ಯಡ್ ಮಾಡಿದರು. ಪಕ್ಕದಲ್ಲಿ ಸಪೋಟ ಕೂಡ ಮಾರ್ತಾಯಿದ್ರು. ನೆಕ್ಸ್ಟ್ ಈ ಮಕ್ಕಳು ಮನೇಲೇ ರೆಡಿ ಮಾಡಿರೋಂಥ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟನ್ನು ಮಾರ್ತಾಯಿದ್ರು. ಈ ಮಗು ಕಸ್ಟರ್ಡ್ ಫ್ರೂಟ್ ಜ್ಯೂಸನ್ನ ಮಾರ್ತಾಯಿದ್ರು. ಇದಕ್ಕೆ ಕೂಡ ಫ್ರೂಟ್ಸು ಮತ್ತು ಹಾಲು, ಮೆಲನ್ ಸೀಡ್ಸು ಎಲ್ಲನೂ ಹಾಕಿದ್ರು. ಈ ಮಕ್ಕಳು ಕೂಡ ಫ್ರೂಟ್ ಸಲಾಡ್ನ ಮಾರ್ತಾಯಿದ್ರು. ಈ ಮಗು ಕ್ಯಾಂಡಿ, ಚಾಕ್ಲೇಟ್ಸು, ಚಿಪ್ಸು, ಲೇಸು ಈ ಥರ ಐಟಮ್ಸ್ನ ಮಾರ್ತಾಯಿದ್ರು. ಇಲ್ಲಿ ಇನ್ನೂ ಒಂದು ಮಗು ಕೂಡ ನಾನು ಎಲ್ಲೋದ್ರೂ ಹಿಂದೆನೇ ಬಂದು ನನಗೆ ವಾಟರ್ ಮೆಲನ್ನ ಮಾರೋದಕ್ಕೆ ಬಂದಿದ್ಲು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಮಾರ್ತಾಯಿದ್ರು. ಅವ್ರ ಪೇರೆಂಟ್ಸು ಮತ್ತು ಟೀಚರ್ಸ್ ಕೂಡ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಈ ಮಗು ಇರೇಸರು, ಪೆನ್ಸಿಲು, ಶಾರ್ಪ್ನರು ಮತ್ತು ಕ್ಲೇ ಹೀಗೆ ತುಂಬ ಐಟಮ್ಸ್ನ ಮಾರ್ತಾ ಇದ್ದಾರೆ ನೋಡಿ ಇಲ್ಲಿ. ಇದ್ರ ಜೊತೆ ಸ್ವೀಟ್ ಮತ್ತು ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ಮಕ್ಕಳು ಬ್ರೆಡ್ ಸ್ಯಾಂಡ್ವಿಚ್ನ ಮಾರ್ತಾಯಿದ್ರು. ಇದಕ್ಕೆ ಏನೇನು ಹಾಕ್ತಾರೆ ಅಂತ ನೋಡೋಣ ಬನ್ನಿ. ಇದು ಬ್ರೆಡ್ ಒಳಗಡೆ ಹಾಕುವಂತಹ ಮಸಾಲ. ಇದಕ್ಕೆ ಸ್ವೀಟ್ ಕಾರ್ನು, ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಬ್ರೆಡ್ನ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಮಗು ರವೆ ಉಂಡೆ ಮತ್ತು ಟೊಮೆಟೊ ಕೆಚಪ್ನ ಮಾರ್ತಾಯಿದ್ರು. ಇದು ಹೋಮ್ ಮೇಡ್ ಟೊಮೆಟೊ ಕೆಚಪ್. ಇದು ಒಂದು ಬಾಕ್ಸ್ ಬಂದು 20 ರುಪೀಸ್. ನೋಡಿ ಇವರು ಓಪನ್ ಮಾಡಿ ತೋರಿಸ್ತಾರೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೋಡಿದ್ರಲ್ಲ, ಈ ಮಗು ಅವ್ರ ಬೇಕ್ರಿಲಿರುವಂತಹ ಚಂಪಾಕಲಿ ಮತ್ತು ಡ್ರೈ ಜಾಮೂನ್ನ ಮಾರ್ತಾಯಿದ್ರು. ನಾನು ಕೂಡ ಇದನ್ನು ಒಂದು ತೊಗೊಂಡೆ. ಟೇಸ್ಟ್ ಕೂಡ ಇದ್ರದ್ದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಈ ಮಗು ಏನು ಮಾರ್ತಾಯಿದೆ ಅಂತ ನೋಡೋಣ ಬನ್ನಿ. ತುಂಬ ಬಿಸಿಲಿರೋದ್ರಿಂದ ಈ ಮಕ್ಕಳು ಐಸ್ ಕ್ರೀಮು, ಕಪ್ ಐಸ್ ಕ್ರೀಮು ಮತ್ತು ಕ್ಯಾಂಡಿನ ಮಾರ್ತಾ ಇದ್ದಾರೆ. ಈ ಮಗು ಬೋಟಿ ಮಸಾಲನ ಮಾರ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವೀಟ್ ಬನ್ನ ಕೂಡ ಮಾರ್ತಾ ಇದ್ದಾರೆ. ಸ್ವೀಟ್ ಬನ್ಗೆ ಇವರು ಬನ್ನ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಗುಲ್ಕನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಕೊಡ್ತಾರೆ. ನೆಕ್ಸ್ಟು ಈ ಮಗು 3 ಥರದ ಸ್ವೀಟನ್ನು ಮಾರ್ತಾಯಿದ್ರು. ಇಲ್ಲಿ ಎಲ್ಲ ಖಾಲಿ ಆಗಿದೆ. ನೆಕ್ಸ್ಟ್ ಇವರು ಡ್ರೆಸ್ ಮೆಟೀರಿಯಲ್ನ ಮಾರ್ತಾ ಇದ್ದಾರೆ. ಇದು ಒಂದು ಡ್ರೆಸ್ ಮೆಟೀರಿಯಲ್ ಬಂದು 800. ಇದನ್ನು ತುಂಬ ಜನ ತಗೊಂಡ್ರು. ಈ ಮಗು ವಾಟರ್ ಮೆಲೂನ್ ಜ್ಯೂಸನ್ನ ಮಾರ್ತಾಯಿತ್ತು. ಆದರೆ ಇದಕ್ಕೆ ಹಾಲನ್ನ ಹಾಕಿರೋದ್ರಿಂದ ಇದು ಸ್ವಲ್ಪ ವೈಟ್ ಕಲರಲ್ಲೇ ಇತ್ತು. ನೋಡಿ ಇಲ್ಲಿ ಇದು ಒಂದು ಡಿಫ್ರೆಂಟ್ ಆಗಿರೋಂಥ ಸ್ವೀಟ್ ಅಂತಲೇ ಹೇಳ್ಬಹುದು. ಇದು ಶಾಹಿದ್ ತುಕಡ ಅಂತ, ಬ್ರೆಡ್ಡಿಂದ ಮಾಡಿರೋಂತಹದ್ದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು. ನೆಕ್ಸ್ಟ್ ಬಂದು ಇದು ಗೇಮು. ಈ ಬಲೂನ್ ಒಳಗಡೆ ಒಂದು ಚೀಟಿನ ಬರೆದಾಕಿರ್ತಾರೆ.
ನಾವು ಈ ಬಲೂನ್ನ ಹೊಡೆದಾಗ ಚೀಟಿಲಿ ಏನು ಬರೆದಿರ್ತಾರೋ ಆ ಐಟಮ್ಸ್ನ ಇವರು ನಮಗೆ ಕೊಡ್ತಾರೆ. ಇದು ಒಂದು ಬಲೂನ್ಗೆ 10 ರೂಪಿ. ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಕೂಡ ಗೇಮೇನೆ. ಈ ಬೌಲಲ್ಲಿ ಒಂದಷ್ಟು ಸ್ಲಿಪ್ಗಳನ್ನ ಇಟ್ಟಿದ್ದಾರೆ. ನಾವು ಅದರಲ್ಲಿ ಒಂದು ಸ್ಲಿಪ್ನ ತೊಗೊಬೇಕಾಗುತ್ತೆ. ಆ ಸ್ಲಿಪ್ಪಲ್ಲಿ ಇಲ್ಲಿರುವಂತಹ ಐಟಮ್ ಹೆಸರುಗಳನ್ನ ಬರೆದಿರ್ತಾರೆ. ಆ ಐಟಮ್ನ ನಮಗೆ ಅವರು ಕೊಡ್ತಾರೆ. ಇದು ಕೂಡ 10 ರೂಪಿನೇ. ನೆಕ್ಸ್ಟ್ ಗೇಮು ನಾವು ಈ ಬಲೂನ್ನ ಹೊಡಿಬೇಕು ಒಂದು ಗನ್ನಲ್ಲಿ. ಇಲ್ಲಾಂದರೆ ಈ ರಿಂಗ್ ಒಳಗಡೆ ನಿಂತ್ಕೊಂಡು ಅಲ್ಲಿ ಎದುರುಗಡೆ ಕಾಣಿಸುತ್ತೆ ಆ ಲೋಟಗಳು ಎಲ್ಲನೂ ಕೂಡ ಬೀಳಿಸ್ಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಸರಿಯೇ. ಇಲ್ಲಿ ಈ ಮಗು ತೋರಿಸ್ತಾ ಇರೋಂಥ ಈ ಜಾಮಿಟ್ರನ್ನ ನಮಗೆ ಕೊಡ್ತಾರೆ. ನಾನು ಕೂಡ ಈ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಿಮಗೆ ನಾನು ಮಾಡಿರುವಂತಹ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.